ಶ್ರೀಮಂತ್ ಧನಿ ಸರ್ ಅವರು ಇವತ್ತು ನಮ್ಮ ಸ್ಕೂಲಿಗೆ ಸೋಷಿಯಲ್ ಆಡಿಟ್ ಸಲುವಾಗಿ ಬಂದಿರ್ತಾರೆ. ಈ ಪಾಲಕರ ಮತ್ತು ಶಾಲೆ ಪೋಷಕರ ಸಭೆ ಅದ ಇದು. ಇದ್ರ ಬಗ್ಗೆ ಅವ್ರು ಹೆಚ್ಚಿನ ಮಾತಾಡ್ತಾರೆ. ಇವತ್ತಿನ ದಿವಸ ಸಾಮಾಜಿಕ ಪರಿಶೋಧನಾ ಪಾಲಕರ ಮತ್ತು ಪೋಷಕರ ಸಭೆ ಇರ್ತಕ್ಕಂಥದ್ದು. ಅದ್ರ ಬೆಳಗ್ಗೆ ಹಿಡ್ದಾಗ ಬಂದು ನೋಡಿದ್ದೀವಿ. ಬಟ್ ನಿಮ್ಮ ಗ್ರಾಮದಾಗೆಲ್ಲ ತಿರ್ಗಾಡಿ ನೋಡಿದ್ದೀವಿ. ಬಟ್ ನಿಮ್ಮ ಶಾಲೆಯೂ ಬಂದು ನಮ್ಮ ದಿನನಿತ್ಯನೂ ಈಗ ಹೋಗ್ತಕ್ಕಂಥ ಭಾಳ ಸಲ ನೀವು ಈ ಬೇರೆ ಪಂಚಾಯತಿ ಹೋಗ್ಬೇಕಂದ್ರೆ ನಿಮ್ಮ ತಾಂಡದ ಮ್ಯಾಗಿಂದ ಹೋಗಿರ್ತೀವಿ. ಬಟ್ ಅವಾಗ ಅಬ್ಸರ್ವೇಷನ್ ಮಾಡಿದ್ದೀವಿ ನೀವು ಸ್ಕೂಲ್ ಬಗ್ಗೆ. ಬಟ್ ಬೇರೆ ನಾ ಶಾಲೆ ಮತ್ತು ಸ್ಕೂಲ್ಗಳಿಗೆ ನೋಡಕತ್ತ ನಿಮ್ಮ ಸ್ಕೂಲ್ ಸ್ವಲ್ಪ ಡಿಫ್ರೆಂಟ್ ಆಗೈತಿ. ಬಟ್ ಎಲ್ಲ ಮಕ್ಕಳು ಓದ್ಲಕ್ಕೆ ಬರ್ತದ, ಬರೀಲಕ್ಕೂ ಬರ್ತದ, ಸ್ವಲ್ಪ ಹುಷಾರಿದ್ದಾವೆ. ನಾವು ಬೇರೆ ತಾಂಡದಾಗ ಹೋದಾಗ ಅವ್ರಿಗೆ ಭಾಷೆನೇ ಬರೋಂಗಿಲ್ಲ. ನಮ್ಮ ಶಿಕ್ಷಕರಿಗೆ ಈ ಮಕ್ಕಳ ಭಾಷೆ ಬರೋಂಗಿಲ್ಲ, ಮಕ್ಕಳ ಭಾಷೆ ಶಿಕ್ಷಕರಿಗೂ ಬರ್ತಾ ಇಲ್ಲ. ಹೀಗಾಗಿ ಅವ್ರು ಇಬ್ಬರ ಮಧ್ಯದಲ್ಲಿ ಶಿಕ್ಷಣದ ಒಂದು ಪರಿಚಯ ಇತ್ತು. ಬಟ್ ಇವತ್ತು ಶಿಕ್ಷಕರು ಭೇಟಿ ಮಾಡಿ ಪರಿಶೀಲನೆ ಮಾಡಿದಾಗ ಮೊದಲು ಅವ್ರಿಗೂ ಕನ್ನಡ ಬರ್ತಿದ್ದಿಲ್ಲ. ಈಗ ಇವಾಗ ಬಂದ ಕಸದ ಇವರು ಅವ್ರ ಜೊತೆಗೆ ಕನ್ವಿನ್ಸ್ ಹಾಕಿಸ್ತಾರೆ. ಮಕ್ಕಳು ಒಳ್ಳೆ ರೀತಿ ಕನ್ನಡ ಬರೋಂಗ ಓದಕ್ಕೆ ಬರೋ ರೀತಿಯಲ್ಲಿ ಒಂದು ಭಾಳಷ್ಟು ಕಷ್ಟಪಟ್ಟಿದ್ದಾರೆ ಇಬ್ಬರು ಟೀಚರ್ಗಳು. ಬಟ್ ಅದ್ರ ಜೊತೆಗೆ ನಿಮ್ಮ ಪರಿಸರ ಎಲ್ಲಷ್ಟು ವೀಕ್ಷಣೆ ಮಾಡಿದ್ದೀವಿ, ಎಲ್ಲ ಚೆನ್ನಾಗಿ. ಬಟ್ ನೀರಿಂದು ಫೆಸಿಲಿಟಿ ಭಾಳಷ್ಟು ಅದ ಇಲ್ಲಿ. ನೀರು ಸ್ಕೂಲ್ನಾಗೆ ಬರ್ತದ. ಬಟ್ ಅಡುಗೆ ಮಾಡೋಕ್ಕಾಯ್ತು, ಕುಡಿಯೋಕ್ಕಾಯ್ತು, ನೀರಿಂದ ಏನೂ ಪ್ರಾಬ್ಲಮ್ ಇಲ್ಲ. ಬಟ್ ಶೌಚಾಲಯದ ಪ್ರಾಬ್ಲಮ್ ಆಯ್ತು, ಸರಿ ಇಲ್ಲ. ಶೌಚಾಲಯದೊಂದು ಮುಂದಿನ ದಿನಗಳಲ್ಲಿ ಮಕ್ಕಳಿಗೆ ಅವೇರ್ನೆಸ್ ಬೇಕು. ಶೌಚಾಲಯ ಕಂಪಲ್ಸರಿ ಅವ್ರು ಇಲ್ಲೇ ಬಳಕೆ ಮಾಡಿದ್ರಂದ್ರೆ ಮನ್ಯಾಗ ಅವ್ರು ಆಟೋಮೆಟಿಕ್ ಶೌಚಾಲಯ ಬಳಕೆ ಮಾಡಿದ್ರಂದ್ರೆ ಊರ ಗಲೀಜಾಗಂಗಿಲ್ಲ. ಮುಂದೆ ನೈರ್ಮಲ್ಯಕರಣ ಇರ್ತಾ ನಾವು ಎಲ್ಲರೂ ಆರೋಗ್ಯವಾಗಿರ್ಬೋದು. ಅದಕ್ಕೆ ಶೌಚಾಲಯ ಬಗ್ಗೆ ಮುಂದಿನ ದಿನಗಳು ಕೇರ್ ಮಾಡ್ತಕ್ಕಂಥ ವ್ಯವಸ್ಥೆ ಮಾಡಬೇಕು. ನಾ ಇದ್ರ ಬಗ್ಗೆ ಏನದ ಪಂಚಾಯತ್ಯಾಗ ಮಾತಾಡ್ತೀನಿ, ಇಲ್ಲ ಪಂಚಾಯತ್ಯಾಗ ಇನ್ನೂ ಮೀಟಿಂಗ್ ಮಾಡೋದೈತಿ. ಆ ಸಂದರ್ಭದಾಗ ಇಲ್ಲಿ ಶಾಲೆಗೆ ಶೌಚಾಲಯದ ಬಗ್ಗೆ ಕ್ಲಿಯರಿಟಿ ಹೇಳ್ತೀನಿ. ಬಟ್ ಈಗ ನಮ್ಮ ಪಂಚಾಯತಿ ವತಿಯಿಂದ 2 ಗ್ರೌಂಡ್ ಮಾಡಿದ್ದಾರೆ ಚೆನ್ನಾಗಿ. ಇದ್ರಾಗ 2 ಗ್ರೌಂಡ್ ಐತಿ, ಒಂದು ವಾಲಿಬಾಲ್ ಗ್ರೌಂಡ್ ಐತಿ, ಒಂದು ಖೋಖೋ ಗ್ರೌಂಡ್ ಐತಿ. ಫಸ್ಟ್ ಎಷ್ಟು ಜಾಗ ಎಲ್ಲಷ್ಟು ಜಾಗ ತಗೊಂಡಿದ್ದಾರೆ. ಬಟ್ ಚೌಕ್ ಮಾಡಿದ್ದಾರೆ. ಮುಂದೆ ಮಕ್ಕಳು ಫ್ಯೂಚರ್ನಾಗ ಆಟ ಆಡಕ್ಕೆ ಒಂದು ಲೈನ್ದಾಗ ಬರಲಿ, ಏನೇ ಮಾಡೋದು ಚೆನ್ನಾಗಿ ಮಾಡಿದ್ದಾರೆ, ಪರವಾಗಿಲ್ಲ. ಬಟ್ ನಾ ಪಂಚಾಯತಿ ಅಬ್ಸರ್ವೇಷನ್ ಮಾಡ್ಬೇಕಂದ್ರೆ ಖೋಖೋದು ಇದು ಹಾಕಿಲ್ಲ, ಕಂಬಗಳು ಹಾಕಿಲ್ಲ, ವಾಲಿಬಾಲ್ ಕಂಬ ಹಾಕಿಲ್ಲ, ನೆಟ್ ಕೊಡಬೇಕು. ಅದು ಸರ್ ಮಕ್ಕಳಿಗೆ ಬೇಕಂದ್ರೆ ಸಲಕರಣೆ ಕೊಡಬೇಕು. ಬಟ್ ಪರವಾಗಿಲ್ಲ, ಏನಾದರೂ ಮಾಡಿದ್ರೆ ಕಷ್ಟಪಟ್ಟು ಚೌಕ್ ಆಕಾರದಾಗ ಮಾಡಿದ್ದಾರೆ. ಗ್ರೌಂಡ್ ಎಲ್ಲಿ ವೇಸ್ಟ್ ಅನ್ನೋದಾಗ ಮಾಡಿದ್ದಾರೆ. ಯಾಕಂದ್ರೆ ಬೇರೆ ಶಾಲೆಗಳು ವೀಕ್ಷಣೆ ಮಾಡಿದಾಗ ವಾಲಿಬಾಲ್ಗೆ ಎಷ್ಟು ಬೇಕೋ ಅಷ್ಟೇ ಗ್ರೌಂಡ್ ಮಾಡಿದ್ದಾರೆ. ಆ ಸುತ್ತಮುತ್ತ ಎಲ್ಲ ಗ್ರೌಂಡ್ ಹಾಳಾಗ್ಬಿಟ್ಟಿದ. ಮಕ್ಕಳಿಗೆ ಕೂಡಕ್ಕೂ ಬರಲ್ಲ, ನಿಂದ್ರಕ್ಕೂ ಬರಲ್ಲ, ಪ್ರೇಯರ್ ಮಾಡಕ್ಕೂ ಬರಲ್ಲ, ಏನೂ ಮಾಡಕ್ಕೆ ಬರದ ಸ್ಥಿತಿದಾಗ ಗ್ರೌಂಡ್ ಹಾಳು ಮಾಡಿಬಿಟ್ಟಿದ್ದಾರೆ. ಬಟ್ ನಿಮ್ಮ ಗ್ರೌಂಡ್ ಚೌಕ ಆಕಾರ ಮಾಡಕ್ಕೆ ಸ್ವಲ್ಪ ಚೆನ್ನಾಗಿ ಇಟ್ಟಿದ್ದಾರೆ. ಬಟ್ ಅದ್ರಾಗ ಏನು ತೊಂದರೆಪ್ಪ ಅಂದ್ರೆ ಸ್ವಲ್ಪ ಹಳ್ಳಗಳ ಬಿರುಸೈತಿ. ಹಳ್ಳಗಳ ಬಿರುಸಿದ್ದಕ್ಕಾಗಿ ಮಕ್ಕಳಿಗೆ ಆಟ ಆಡ್ಬೇಕಂದ್ರೆ ಭಾಳ ಕಷ್ಟ ಆಗ್ಬಿಡ್ತಾರೆ. ನಮಗೆ ನಡೆಯೋಕ್ಕಾಗಲ್ಲ. ಅದಾಗ ಆ ಹಳ್ಳ ಹೆಂಗೈತೆ ಅಂದ್ರೆ ಚುಸ್ತಕ್ಕಂಥವು ಖಾಲಿ ಬರಗಾಲಿಲ್ಲಿ ಹೋದಾಗ ಗೊತ್ತಾಗ್ಬಿಡ್ತಾರೆ. ಬಟ್ ಅವ್ರು ಖೋಖೋ ಆಗಲಿ, ಕಬಡ್ಡಿ ಆಗಲಿ, ಏನೇ ಆಗಲಿ ಅವ್ರಿಗೆ ಭಾಳ ಚುಸ್ತಕ್ಕಾಗ್ತದೆ. ಅದ್ರ ಜೊತೆಗೆ ತಾವೆಲ್ಲ ಮಕ್ಕಳು ಏನಂತ PT ಪೀರಿಯಡ್ದಾಗ ಯಾವಾಗ ಒಂದು ಸಣ್ಣ ಸಣ್ಣ ಹಳ್ಳಗಳನ್ನ ಆಯೋದು ಕ್ಲೀನಿಟಿ ಆಗಲಿ. ಬಟ್ ಈಗ ಸಮುದಾಯದವ್ರದ್ದು ಪಾಲಕರದ್ದು ನಿಮ್ಮದು ಜವಾಬ್ದಾರಿ ಭಾಳ ಇರ್ತದೆ ಶಾಲೆ ಮೇಲೆ. ಈಗ ನೀವು ಶಾಲೆಗೆ ಕಲಿಸ್ತಕ್ಕಂಥ ಮಕ್ಕಳಿಗೆ ಎಲ್ಲ ಪಾಲಕರು ಪೋಷಕರು ನಾವು ಅವ್ರಿಗೋಸ್ಕರನೇ ಕಷ್ಟಪಟ್ಟು ದಿನನಿತ್ಯ ಕಷ್ಟಪಡೋದೇ ಮಕ್ಕಳಿಗೋಸ್ಕರ. ನಾವು ಬೇರೆ ಏನೋ ದುಡ್ಡಿರ್ತಕ್ಕಂಥ ದುಡ್ಡು ಯಾರಿಗೂ ಕೊಡತಕ್ಕಂಥದ್ದಲ್ಲ, ಬೇರೆ ಏನೋ ಮಾಡ್ತಕ್ಕಂಥ. ಅದಕ್ಕೆ ನಮ್ಮ ಮಕ್ಕಳು ಭವಿಷ್ಯ ಚೆನ್ನಾಗಿರ್ಬೇಕಂದ್ರೆ ನಾವು ಅವ್ರ ಮೇಲೆ ನಿಗಾ ಇರ್ಬೇಕು. ನಮ್ಮ ಮಕ್ಕಳು ಓದಕತ್ತವಲ್ಲ, ಬೆರಿತಾ ಇದ್ದಲ್ಲ, ಏನು ಮಾಡ್ತಾ ಇರ್ತದ, ಸ್ಕೂಲಿಗೆ ದಿನನಿತ್ಯ ಓದ್ತಿದಿಲ್ಲ, ಅವ್ರಿಗೆ ಶಾಲೆ ಬಿಡಿಸೋದು ಹಾಗೆ ನೀವು ನೋಡ್ಕೋಬೇಕು. ಯಾಕಂದ್ರೆ ಮುಂದಿನ ಫ್ಯೂಚರ್ ಅವ್ರು ಚೆನ್ನಾಗಿರ್ಬೇಕು. ಅವ್ರ ಫ್ಯೂಚರ್ದಾಗ ನಾವು ಇವತ್ತು ಶಾಲೆ ಬಿಡಿಸ್ತಕ್ಕಂಥದ್ದು ಬೇರೆ ಬೇರೆ ಕೆಲಸ ಮಾಡ್ತಕ್ಕಂಥ ಅನ್ಸೋದೇ ಅಂದ್ರೆ ನಮ್ಮ ಮಕ್ಕಳು ನಮ್ಗಿಂತ ಬಿಡ್ತಾರೆ. ನಮಗಿಂತಲೂ ಹುಷಾರಾಗಬೇಕಂದ್ರೆ ಶಾಲೆಗೆ ಬರಲೇಬೇಕು. ಶಾಲೆ ಬಿಡಿಸ್ತಕ್ಕಂಥ ವ್ಯವಸ್ಥೆ ಮಾಡ್ಬಿಟ್ಟು ಶಾಲೆ ಪರಿಪೂರ್ಣ ಮುಗಿದ ತಕ್ಷಣ ಅವ್ರು ಆಟೋಮೆಟಿಕ್ ಕೆಲಸ ಮಾಡಲೇಬೇಕಂತ ಆ ಟೈಮಿಗೆ ಅದು ಕೆಲಸ ಮಾಡ್ತಕ್ಕಂಥ ವ್ಯವಸ್ಥೆ ಇರ್ತದೆ. ಅದಕ್ಕೆ ಮಾಡಲಿ ಪರವಾಗಿಲ್ಲ. ಬಟ್ ಶಾಲೆ ಬಿಡಿಸ್ತಕ್ಕಂಥ ವ್ಯವಸ್ಥೆ ಮಾಡೋದು ಬೇಡ. ಮಕ್ಕಳ ಬಗ್ಗೆ ಹೆಚ್ಚಿನ ಒಂದು ಕಾಳಜಿ ವಹಿಸಿರಿ, ಚೆನ್ನಾಗಿ ಓದ್ತಕ್ಕಂಥ ವ್ಯವಸ್ಥೆ ಮಾಡ್ತೀರಿ. ಯಾಕಂದ್ರೆ ಎಲ್ಲರೂ ಆಕ್ಟಿವ್ ಆಗಿದ್ದಾರೆ ಮಕ್ಕಳು. ಅದಕ್ಕೆ ಕೆಲವೊಂದು ಮಂದಿ ಬೇರೆ ಬೇರೆ ತಾಂಡದಲ್ಲಿ ಕಬ್ಬು ಕಡೆಗೆ ಹೋಗಿರ್ತಾರೆ, ಒಂದೊಂದು ತಾಂಡನೇ ಹೋಗಿರ್ತಾರೆ. ಬಟ್ ಈ ವರ್ಷ ಹೋಗಿಲ್ಲ. 2 ವರ್ಷದಿಂದ ನಾನು ಅಬ್ಸರ್ವೇಷನ್ ಮಾಡಿದ್ದೇನೆ. ಇಲ್ಲಪ್ಪ ಅಂದ್ರೆ ನಮ್ಮ ಪರಾಳಿ ತಾಂಡ ಆಯ್ತು, ಈ ಕಡೆ ಸುತ್ತಮುತ್ತ ಲಾಡ್ಚುಂಚಳಿ ತಾಂಡ ಆಯ್ತು, ಆ ಸ್ಕೂಲ್ ಎಲ್ಲರೂ ಹೋಗ್ಬಿಡ್ತಾರೆ 50%. ಈ ದುರ್ಗ ತಾಂಡದಾಗ ಅಲ್ಲಿ ಐತಿ 50% ಎಲ್ಲರೂ ಕಬ್ಬು ಕಡೆಗೆ ಹೋಗ್ಬಿಡ್ತಾರೆ. ಹೀಗಾಗಿ ಮಕ್ಕಳ ಭವಿಷ್ಯ ಹಾಳಾಗ್ತದೆ. ಅವ್ರ ಮಕ್ಕಳ ಭವಿಷ್ಯಕ್ಕೆ ನಾವು ದುಡಿಯೋದೇ ಮಕ್ಕಳಿಗೋಸ್ಕರ ಅಂದಾಗ ಮಕ್ಕಳು ಭವಿಷ್ಯ ಹಾಳು ಮಾಡೋದು. ಮಕ್ಕಳು ಪರ್ಫೆಕ್ಟಾಗಿ ವಿದ್ಯೆ ಕೊಡೋದು. ಇವತ್ತು ನಮ್ಮ ಸಣ್ಣ ಮಕ್ಕಳು ಇನ್ನೆಷ್ಟು ಮಕ್ಕಳು 53 ಮಕ್ಕಳು ಅಂದ್ರೆ ಇವು ಯಾವುದೂ ದಡ್ಡಲ್ಲ. ಆ ಮಕ್ಕಳು ನೀವು ತಿಳ್ಕೊಬೇಕು, ಆ ಮಕ್ಕಳು ದಡ್ಡಲ್ಲ. ಅವ್ರಿಗೆ ನಾವು ಯಾವ ರೀತಿ ಫೆಸಿಲಿಟಿ ಕೊಡ್ತೀವಿ, ಅವ್ರಿಗೆ ಏನು ಸೌಲಭ್ಯ ಕೊಡ್ತೀವಿ, ಅವರೆಲ್ಲ ದೊಡ್ಡ ಆಫೀಸರ್ ಆಗ್ಬೋದು, ಸೈಂಟಿಸ್ಟ್ ಆಗ್ಬೋದು, ಏನೆಲ್ಲ ಆಗ್ಬೋದು. ಅವ್ರ ವಯಸ್ಸು ಇಲ್ಲ ಸಣ್ಣದ.
ಅವ್ರಿಗೆ ಕಲಿತಕ್ಕಂಥ ಒಂದ್ ವೇಳೆ ದೊಡ್ಡ ಮಟ್ಟದಾಗ ಬಂದ್ರೆ ಏನೇ ಬದಲಾವಣೆ ಮಾಡಿದ್ರು ಬದಲಾವಣೆ ಆಗಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ನೀವು ಮನವರಿಕೆ ಮಾಡ್ಕೊಳ್ತಕ್ಕಂಥ ಹೆಚ್ಚೆ ಮಕ್ಕಳ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸಲಿ, ಹೆಚ್ಚಿನ ವಿದ್ಯಾಭ್ಯಾಸ ಕೊಡ್ತಕ್ಕಂಥ ವ್ಯವಸ್ಥೆ ಮಾಡ್ರಿ. ಈ ಸಣ್ಣ ಮಕ್ಕಳದೇ ಮುಂದೆ ಏನಾದ್ರು ಕಲ್ತಂದ್ರೆ ಈಗ ಅವ್ರಿಗೆ ಏಜ್ ಇಲ್ಲಿ ಇರೋದು ಕರೆಕ್ಟ್ ಅದ 1 ರಿಂದ 14 ವರ್ಷ. ಇಲ್ಲಿ ಮಕ್ಕಳು ಎಷ್ಟು ಹುಷಾರಿರ್ತಾರ ಅವ್ರ ಜೀವನ ಪರ್ಯಂತ ಅಷ್ಟೇ ಹುಷಾರಿರ್ತಾರ. ನಾವು ಸಣ್ಣಾಗಿದ್ದಾಗ ನಾವು ಎಲ್ಲರೂ ಏನು ಒಟ್ಟು 14 ವರ್ಷದಾಗ ಎಷ್ಟು ಸಣ್ಣವ್ರು ಎಷ್ಟು ನಾವು ಮೆಂಟಾಲಿಟಿ ಹುಷಾರಿದ್ದೀವಿ ಅಷ್ಟೇ ಜೀವನ ಪರ್ಯಂತ ಇರ್ತೇವೆ. ಮಕ್ಕಳು ಬೇರೆ ಏನು ಬದಲಾವಣೆ ಆಗಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ನಮ್ಮ ಮಕ್ಕಳ ಭವಿಷ್ಯ 1 ರಿಂದ 14 ಸಣ್ಣ ಮಕ್ಕಳದ ಕಿರಿಯ ಪ್ರಾಥಮಿಕ ಶಾಲೆ ಅದ, ಅವ್ರಿಗೆ ಪ್ರತಿಯೊಂದು ಫೆಸಿಲಿಟಿ ಕೊಟ್ಟು ಓದು ಕ್ರಿಯೇಟಿವಿಟಿ ಮಾಡಿ ಶಾಲೆಗೆ ಹೆಚ್ಚಿನ ಸಹಾಯಧನ ಮಾಡ್ತಕ್ಕಂಥ ವ್ಯವಸ್ಥೆ ಮಾಡಿರಿ. ನಿಮ್ದೇನು ಕೊಡೋದು ಬೇಡ ಏನು ಬೇಡ, ಬಟ್ ಆಸಕ್ತಿ ಇದ್ದರೂ ಕೂಡ ಅದಕ್ಕೆಲ್ಲ ಅಭ್ಯಂತರಲಿಲ್ಲ. ಬಟ್ ಇದ್ದಿರ್ತಕ್ಕಂಥ ಸಮುದಾಯ ಚೆನ್ನಾಗಿ ನೋಡ್ಕೊಂಡು ಕ್ಲೀನ್ ಮಾಡ್ಕೊಂಡು ಇಟ್ಕೋರಿ. ಅಲ್ಲಿ ಇಲ್ಲಿ ಬೇರೆ ಬೇರೆ ಎಲ್ಲ ಕಾಗದ ಪತ್ರ ಬಿದ್ದಿರ್ತಾರಲ್ಲ ಅಂತ ಬೀಳ್ದಂಗೆ ನೋಡ್ಕೊಂಡು ಬಿಡ್ರಿ. ಯಾಕಂದ್ರೆ ನಾವು ಮಾಡ್ತಕ್ಕಂಥ ತಪ್ಪು ನಮ್ಮ ಮಕ್ಕಳ ಮ್ಯಾಗ ಪರಿಣಾಮ ಬೀಳೋದು ಬೇಡ. ನಮ್ಮ ಮಕ್ಕಳಿಗೆ ಈಸಿ ಆಗಿರ್ಬಾರ್ದು. ನಾವು ಒಂದು ಮಾತು ಬೈಯಕತ್ತೀವಿ ಅಂದ್ರೆ ನಮ್ಮ ಮಗ ನಮ್ಗೆ ಈಸಿಯಾಗಿ ಬೈಬಿಡು. ಒಂದು ಮಾತು ನಾವು ರಿಟರ್ನ್ ತಾಯಿ ತಂದೆ ಬೈತಾನಂದ್ರೆ ಭಾಳ ವಿಚಾರ ಮಾಡಿ ಬೈಬೇಕು. ನಾನು ಕಲ್ತಿರ್ತಕ್ಕಂಥ ಚಟಗಳಿಂದ ನನ್ನ ಮಗನಿಗೆ ಅದ್ರ ಪ್ರಭಾವ ಬೀಳಬಾರ್ದು. ಅವ ಅಂಜಬೇಕು. ಅಂಜದೆ ಇರುವಂಗೆ ಮಾಡ್ದಂದ್ರೆ ಮುಂದೆ ಅವ ನಮಗೆ ಮನೆಯಾಗಿರ್ಲ. ಇನ್ನೂ ವಯಸ್ಸಾಗಿತ್ತು ನಮಗೆ ಅವ್ನ ಕಲೆ ಉಡ್ಸೋದು ಕಸದೆ ಒದ್ದಾಡ್ತಕ್ಕಂಥ ಸ್ಥಿತಿ ಬರ್ತದೆ. ಅದಕ್ಕೆ ನಾವು ಅವನಿಗೆ ಒಳ್ಳೆಯ ಮಕ್ಕಳಿಗೆ ನಾವು ಯಾವ ರೀತಿ ಬೆಳೆಸ್ತೀವಿ ಆ ರೀತಿ ಬೆಳೆಯಲಿಕ್ಕೆ ಸಾಧ್ಯ ಆಗ್ತದೆ ಮಕ್ಕಳು. ಅದಕ್ಕೆ ಒಳ್ಳೆಯ ಒಂದು ತಾಂಡದ ಇದು ಬೇರೆ ತಾಂಡಕ್ಕಿಂತ ಡಿಫ್ರೆಂಟ್ ಆಗಿದೆ, ಚೆನ್ನಾಗಿದೆ, ಓದ್ತಕ್ಕಂಥದ್ದು. ಬಟ್ ಇಬ್ಬರು ಶಿಕ್ಷಕರು ಭಾಳ ಕಷ್ಟಪಟ್ಟು ಮ್ಯಾನೇಜ್ ಮಾಡಿದ್ದಾರೆ, ಮಕ್ಕಳಿಗೆ ವಿದ್ಯಾರ್ಥಿ ಕಲಿಸಿದ್ದಾರೆ. ಅದಕ್ಕೆ ನಾನು ಇನ್ನೊಂದು ಪಾರ್ಟಿ ತಾಂಡ ಧರ್ಮಸ್ಥಳ ಹೋಗಿದ್ದೀವಿ. ಬಟ್ ಅಲ್ಲಿ ಮಕ್ಕಳಿಗೆ ಕನ್ನಡನೇ ಬರೋಂಗಿಲ್ಲ, ನಮ್ಮ ಶಿಕ್ಷಕರಿಗೆ ಅವರಿಗೆ ಹಿಂದಿ ಬರೋಂಗಿಲ್ಲ. ಹಿಂಗೆ ಡಿಫ್ರೆಂಟ್ ಆಗೈತೆ ಒಂದೊಂತೇಳಿ. ಈಗ ಮೊನ್ನೆ ಹೋಗಿದ್ದೀವಿ ಅಲ್ಲಿ ಹೋದಾಗ ಎಲ್ಲೋ ಅಷ್ಟು ಕಬ್ಬು ಕಡಿಕೆ ಹೋಗ್ತಾರೆ ಅಫ್ಜಲ್ಪುರ, ನಾನು ಯಾರೂ ಇಲ್ಲ ಅಲ್ಲಿ. ಹಂಗೆ ಆ ಸ್ಥಿತಿದಾಗ ಏನಂತ ಮಕ್ಕಳು ನಮ್ಮಂಗೆ ಆಗ್ಬಾರ್ದು. ನಾ ಇವತ್ತು ಕಬ್ಬು ಕಡಿಕೆ ಹೋದಾಗ ದುಡಿತಾ ಇದ್ದೀನಿ ಇರಲಿ, ಬಟ್ ವಿದ್ಯಾವಂತಾಗಿ ಕೆಲಸ ಮಾಡಿ. ಟೆಕ್ನಾಲಜಿ ಬಂದದ. ಈಗ ನೋಡಿ 2 ವರ್ಷದಿಂದ ಏನಿದ್ದಿಲ್ಲ, ಈಗ 2 ವರ್ಷದಿಂದ ಕಬ್ಬು ಕಡಿಯೋದ ಮಷೀನ್ ಬಂದುಬಿಟ್ಟದು. ಟೆಕ್ನಾಲಜಿ ಚೇಂಜ್ ಆಗೋದು. ಅದಕ್ಕೆ ನಾವು ಮಕ್ಕಳಿಗೆ ಮುಂದಿನ ದಿವಸ ಕೆಲಸ ಸಿಗಬೇಕು ಮಾಡಬೇಕಂದ್ರೆ ಅವ್ರ ವಿದ್ಯಾರ್ಥಿ ಚೆನ್ನಾಗಿತ್ತಂದರೆ ಅವ್ರು ಚೇಂಜ್ ಆಗಲ್ಲ ಸಾಧ್ಯ ಇರ್ತದೆ. ಇದು ಸಣ್ಣ ತಾಂಡದ ಇಲ್ಲಿ ಏನೋ ನಮ್ಗೆ ಯಾರು ಕೇಳೋದಕ್ಕಿಲ್ಲ, ನಾವೇನು ಮಾಡೋಕ್ಕಿಲ್ಲ, ನಾವು ಎಲ್ಲಿ ಮುಂದೆ ಹೋಗೋದಕ್ಕಿಲ್ಲ. ಇನ್ನೂ ಇಂದು ತಲೆಯಾಗ ನೀವು ಬರೋದೇ ಬೇಡ. ಈ ತಾಂಡದ ಕಲಿತಿರ್ತಕ್ಕಂಥ ಮಕ್ಕಳು ಇಡೀ ಜಗತ್ತಿನಾದ್ಯಂತ ಎಲ್ಲಾರನ್ನೂ ತಿರುಗಾಡ್ಬೋದು. ಆ ತಿರುಗಾಡಬೇಕಾದ್ರೆ ಅವ್ರಿಗೆ ವಿದ್ಯೆ ಮಾತ್ರ ಚೆನ್ನಾಗಿರ್ಲೇಬೇಕು. ಆ ವಿದ್ಯೆ ಅನ್ನೋದು ಚೆನ್ನಾಗಿರ್ತಲ್ಲ, ನಿಮ್ಗೆ ಯಾರು ಅವ್ರ ಕೈ ಹಿಡಿಯೋಕ್ಕೆ ಸಾಧ್ಯ ಇಲ್ಲ, ಅವ್ರಿಗೆ ನಿಂದಿಸ್ತಕ್ಕಂಥ ಸಾಧ್ಯನೇ ಇರೋಂಗಿಲ್ಲ. ಯಾಕಂದ್ರೆ ಅವ್ರ ಬೆಲೆ ಶಕ್ತಿ ಅನ್ನೋದಕ್ಕಂದ್ರೆ ವಿದ್ಯೆ ಅನ್ನೋದು ಇದ್ದಿರ್ತದೆ. ಆ ವಿದ್ಯೆ ಚೆನ್ನಾಗಿ ರೀತಿಯಲ್ಲಿ ಅವ್ರು ಪ್ರವಳಿಕೆ ಮಾಡ್ಕೊಂಡ್ರೆ ಮುಂದೊಂದು ದಿನ ನಿಮ್ಗೆ ಕಲಿಸಿರ್ತಕ್ಕಂಥ ಶಿಕ್ಷಕರಿಗೆ, ಶಾಲೆಗೆ, ಸಮುದಾಯಕ್ಕೆ ಮತ್ತು ತಾಯಿ ತಂದೆಯಲ್ಲಿ ಒಳ್ಳೆ ಹೆಸರು ಬರಲು ಸಾಧ್ಯ ಅಂತ ಹೇಳುತ್ತಾ ನನ್ನ ಮಾತು ಮುಗಿಸಿ ತಮಗೆಲ್ಲರೂ ಕನ್ನಡನೇ ಆಡ್ಲತ್ತಾರ. ಈಗ ಅವ್ರ ಭಾಷೆ ಜಗಳ ಆಡ್ರು ಕನ್ನಡ ಮೊದಲು ಆಡ್ತಿದಿಲ್ರಿ, ಪೂರಾ ಕನ್ನಡ ಒಬ್ಬರೇ ಇರ್ತಾರ್ರಿ. ಕಬ್ಬು ಕಡಿದ ಈ ದಾಡದ ಕಬ್ಬು ಕಡಿದ ತಾಯ್ತಿದ್ರು ಹೋಗ್ಯಾರಂದ್ರ ಆದ್ರ ನಮಗ ತಾಂಡದವ್ರಲಿಂದ ಒಂದ್ ಏನ್ ಕೋಆಪರೇಷನ್ ಬೇಕಂದ್ರ ಸಾಲಿ ವಸ್ತುಗಳು ಹಾಳು ಮಾಡೋದು, ಹೊಲಸು ಮಾಡೋದು. ನಾವ್ ಏನಾರ ಒಂದ್ ಇವತ್ ಮಾಡಿ ಹೋಗಿರ್ತೀವಿ, ಮರ್ದಿನ ಬರತಕ್ಕ ಅದು ಹಾಳೆ ಆಗಿರ್ತದೆ. ಇಲ್ಲಿ ಬಂದು ಬಾಗಿಲ ಮೇಲೆ ಉಗುಳೋದು, ಇಲ್ಲೇ ಕೂತ್ ಬಿಟ್ಕ ನಾವ್ ಮುಂಜಾನೆ ಅಲ್ಲೇ ಕೂತ್ ಮಕ್ಳು ಊಟ ಮಾಡ್ತಾವ. ಇಂತ ನಮ್ಗೆ ಬೇಡ. ನೀವು ಯಾಕಂದ್ರೆ ನಿಮ್ಮ ಮನೆ ಮಕ್ಳು ಇರ್ತಾವಲ್ಲಿ ನೋಡಿದ್ರ ಮಾತ್ರ ಈ ದೊಡ್ಡವ್ರು ತಿಂತಾರಲ್ಲ ಅವ್ರು ಬೈತಾರೆ. ಅಲ್ಲಿ ಸಾಲಿಯಾಗ ಯಾಕೆ ಹೋಗ್ತಿದ್ರು, ನಾ ಇಲ್ಲ ನಮ್ ಗೇಟ್ ಮಾಡ್ಬೇಕದು. ಈಗ ಗುಟ್ಕಾ ತಿಂದು ಕುಡಿದು ಶರೀರ ಬಾಟ್ಲಿಗಳು ಕುಡಿದು ಇಲ್ಲೇ ಬಿಕಾಟಿದ್ರು ಯಾರು ಸ್ವಚ್ಛ ಮಾಡ್ಬೇಕದು? ಅದು ರಾತ್ರಿ ಇತ್ತು ಅಂದ್ರೆ ಇದು ರೀ ಆಗಲ್ಲ. ಯಾರು ನೋಡ್ತಾರ ತಂಡದವ್ರು ಯಾರ್ಯಾರು ನೋಡಂಗಿಲ್ಲ. ಅಲ್ಲಿ ಯಾಕೆ ಕೂತಿರಿ ಸಣ್ಣವ್ರದ್ದು ಕಿಲಿ ಮೇಲೆ ಉಗುಳ್ತಾರೆ. ಕಿಲಿ ಮೇಲೆ ಸರ್ ಅದು ಕಿಲಿ ದಯವಿಟ್ಟು ನಾವು ಯಾಕಂದ್ರೆ ಸಾಲಿ ನೀವ್ ಸರ್ ಹೇಳ್ದಂಗ ನೀವ್ ಏನು ಧನ ಸಹಾಯ ಮಾಡ್ಬೇಡ್ರಿ, ನೀವ್ ಏನೂ ಬಿ ಮಾಡ್ಬೇಡ್ರಿ. ಬರೀ ನಿಮ್ ಮಕ್ಕಳಿಗೆ ನೀಟ್ ಮಾಡಿ ಕಳಿಸ್ರಿ ಸಾಕು. ನಮ್ಗೆ ಎಷ್ಟು ಮಾಡಿರ್ತೀವಲ್ಲ ಅಷ್ಟಿಟ್ಟು ಸಾಕು. ನಾವು ಇಷ್ಟೇ ನಾವು ಪೇರೆಂಟ್ಸ್ ಎಕ್ಸ್ಪೆಕ್ಟ್ ಮಾಡೋದು.
ನಿಗಾ ಇದೆ ಶಾಲೆ ನೀವು ಸಿಸಿ ಕ್ಯಾಮ್ರಾ ಸಮುದಾಯದಾಗ ಯಾಕೆ ಇರ್ತಿರೋದ ನೀವು ಸಿಸಿ ಕ್ಯಾಮ್ರಾ ಇಲ್ಲ ಇದು ಆಸ್ತಿ ಒಟ್ಟು ನಿಮ್ಮದೇ ಇದು ಇದೇನು ಗೌರ್ಮೆಂಟ್ದಲ್ಲಿ ಇದು ಹೆಸರು ಗೌರ್ಮೆಂಟ್ ಅಷ್ಟೇ ಫೆಸಿಲಿಟಿ ಕೊಟ್ಟೋದು ಗೌರ್ಮೆಂಟ್ ನಮ್ಗ ಕೊಟ್ಟದ ನಮ್ಮ ಮಕ್ಕಳಿಗೋಸ್ಕರ ಕೊಟ್ಟೋದು ನಮ್ಮ ಮಕ್ಕಳು ವಿದ್ಯಾವಂತರಾಗ್ಲಿ ಏನಾದ್ರು ಜೀವನದ ಬದಲಾವಣೆ ಆಗಲಿ ಅವ್ರಿಂದ ನಮ್ಮ ಆಸೆಗಳನ್ನು ಏನೇ ಇದ್ರು ಇದೇರ್ಲಿ ಅಂತಗೋಸ್ಕರ ನಮ್ಮ ಆಸ್ತಿ ಇರೋದು ಇದು ನಾವು ಏನ್ ತಿಳ್ಕೊಂಡ್ಬಿಟ್ಟಿರ್ತೀವಿ ಇದು ಗೌರ್ಮೆಂಟ್ ಇದೆ ನಮ್ಗೇನ್ ಕೇಳ್ತೈತಿ ಏನ್ ಮಾಡ್ತಾರೆ ಗೌರ್ಮೆಂಟ್ ಅದು ನಮಗೋಸ್ಕರ ಮಾಡಿರ್ತಾರೆ ನೀವು ಸ್ವಲ್ಪ ಇದ್ರ ಬಗ್ಗೆ ಕೇರ್ ಆಗಿರೋದು ಸ್ವಲ್ಪ ಒಬ್ರಿಗೊಬ್ರು ತಿಳ್ಕೊತ ಹೋಗಿರೋದ್ರ ಅದಿರ್ಲಕ್ಕ ನಮ್ ಏನಿರ್ತ ಶಾಲೆ ಬಿಟ್ಟು ಹೊರಗಡೆ ಇರ್ಲಕ್ಕ ಊಟಗಳಾಗಿ ಏನಾಗ ಮಾಡಿ ಈ ಶಾಲೆ ಇದ್ದಾಗ ಇದು ನಮ್ಮ ಮಕ್ಕಳು ನಮ್ಮ ಅಣ್ಣತಮ್ಮರು ನಮ್ಮ ತಂಗಿದರ್ದು ನಮ್ಮ ಅತ್ತಿರು ನಮ್ಮ ಮಕ್ಕಳು ಇವೆಲ್ಲರೂ ನಿಮ್ಗೆ ಒಬ್ಬರು ಅಕ್ಕ ಸಂಬಂಧ ಇದ್ದವ್ರದೇ ಇಲ್ಲಿ ಯಾರು ಬೇರೆದವ್ರು ಯಾರು ಇರಂಗಿಲ್ಲ ಅದು ನಿಮ್ಗೆ ಸ್ವಲ್ಪ ಕಾಳಜಿ ಇದ್ರೆ ಸಾಕು ಈ ಮಕ್ಕಳು ಯಾರು ಸಾಧಾರಣ ತಿಳ್ಕೊಬೇಡಿ ನೀವೇ ಬಿಟ್ಟು ಈಗ ನೀವೆಲ್ಲ ದೊಡ್ಡವ್ರು ಇದ್ದೀರೋ ಸಾಧಾರಣ ಇದ್ದೀರೋ ನಮ್ದು ನಾವೇನು ಸತ್ಸಂಗಿಲ್ಲ ನಾ ಏನಿದ್ರು ಅಷ್ಟೇ ಇರ್ತೀವಿ ನೀವು ಟೀಚರ್ ನೀವು ಏನಿದ್ರು ನೀವು ಅಷ್ಟೇ ಇರ್ತೀವಿ ನಮ್ಮ ಮಕ್ಕಳು ಆಗಿಲ್ಲ ನಮ್ಮ ಮಕ್ಕಳು ಭಾಳ ಪ್ರತಿಯೊಂದು ಮಕ್ಕಳು ಇರ್ತಾರೆ ಅವ್ರು ಏನೆಲ್ಲ ಜಗತ್ತಿಗೆ ಏನೆಲ್ಲ ಮಾಡಿ ಸಾಧಿಸ್ತಾ ಹೋಗ್ತಾರೆ ಶಕ್ತಿದ ಮಕ್ಕಳು ಬಂದ ಆ ಮಕ್ಕಳಿಗೆ ನಿಮ್ಮ ಭಾವನೆಗಳು ಅವ್ರಿಗೆ ಬೀಳೋದು ಬೇಡ ಅವರು ಭಾವನೆಗಳು ನೀವು ಕಲಿಬೇಕಷ್ಟೇ ನನ್ನ ಮಗಳು ಹುಷಾರಿದ್ದಲ್ಲ ನಮ್ಮ ಮಕ್ಕಳು ಹುಷಾರಿದ್ದಲ್ಲ ಸ್ವಲ್ಪ ತಿಳ್ಕೊಬೇಕಷ್ಟೇ ಎಲ್ಲ ಬಂದು ಕೇಳ್ತಾರೆ ಸರಿ ಹಳ್ಳದಾಗ ಮೇಳ ಹೊಡಿಲಕ್ಕ ಇದು ಹೊಡಿಲಕ್ಕ ಹೋಗ್ತಿರು ಸುಖ ಪೈಲೆ ಈಗ ಇಲ್ರಿ ಈಗ ಸರಿಯಾಗಿ ಬರ್ಲಾಕತ್ತಾರ ಸರಿಯಾಗಿ ಕಳ್ಸ್ಲಾಕತ್ತಾರ ಸರಿಯಾಗಿ ಅವ್ರಿಗೆ ಬಟ್ಟೆ ದೂಸರ ಹಾಕೊಂಡ ಬಟ್ಟೆ ಕೊಟ್ಟಿಲ್ಲ ಮತ್ತೊಂದು ಬಟ್ಟೆ ಹಾಕೊಂಡು ತಂದಿಸಿ ಪಡೆದ ಕೇಸಿ ಕಳ್ತಾರ ಮನೆಗೆ ಮತ್ತ ಅವ್ರಿಗೆ ಊಟ ಅವ್ರಿಗೆ ಯಾರು ಇದ್ದಿದ್ದು ಸರಿಯಾಗಿ ಕೊಡ್ಲಕತ್ತದ ಇಲ್ಲೇ ಎಕ್ಸ್ಪರ್ಟ್ ಇದ್ದಾರೆ ಪಾಪ ಮಾಡೋದಾಗ ಚೆನ್ನಾಗಿದ್ದಾರೆ ಬಟ್ ಅವರೆಲ್ಲ ತಪ್ಪಿದ್ದು ತಿಳಿಸಿ ಪರವಾಗಿಲ್ಲ ಬಟ್ ಇದನ್ನ ಎಕ್ಸ್ಪರ್ಟ್ ಅಲ್ಲ ಆಮೇಲೆ ಹೇಗೆ ಚೇಂಜ್ ಮಾಡಕ್ಕೆ ಬಟ್ ಇದ್ದಿರ್ತಕ್ಕಂಥ ಶಾಲೆ ಒಳ್ಳೇದೇ ಅದ ಪರವಾಗಿಲ್ಲ 100% ಇದು ಮಾಡೋದು ಒಳ್ಳೆಯವರು ಸಿಗ್ತಾರೆ ಬಟ್ ನೀವು ಇಲ್ಲಿ ಇದ್ದವ್ರು ಎಲ್ಲರೂ ಚೆನ್ನಾಗಿ ಇದ್ದೀರಿ ಒಟ್ಟು ಅಷ್ಟೇ ಶಾಲೆ ಮೇಲೆ ಜನ ನಿಗಾ ಇರ್ಬೇಕಷ್ಟೇ ಯಾಕಂದ್ರೆ ದಿವಸ ಅವೇನ್ ಮಾಡ್ತಾವ ಏನ್ ತಿಳ್ಕೊಳ್ತದ ಅವ್ರು ನಿಮ್ ಎದುರು ಏನೆಲ್ಲ ಆಗೋದು ಅವ್ರು ಅಷ್ಟು ಸಾಮರ್ಥ್ಯ ಇರೋರಿ ಅವ್ರು ಭಯಂಕರ ದೊಡ್ಡ ಸಾಹಸ ನೀವು ತಿಳ್ಕೊಬೇಕು ಮಕ್ಕಳಿಗೆ ಸಣ್ಣ ಮಕ್ಕಳು ಎದು ತಿಳ್ಕೊಬಾರ್ದು ಆ ಟೈಮ್ ತಿಳ್ಕೊಂಡ ತಕ್ಷಣ ಒಳ್ಳೆ ರೀತಿಯಿಂದ ಶಾಲೆ ಅದು ಸಲಕ್ಕೆ ನಮ್ಮ ಎಲ್ಲರೂ ಕನ್ಸಿಡರ್ ऑटो कुंपाटी ಈಗ ನಮ್ಮ ಅತ್ತಿಯವ್ರದು ನಮ್ಮ ಮಕ್ಕ ಅವ್ರದು ಕೂಡ 4-5 ಜನ ಮಕ್ಕಳ ಅವ ನೋಡ್ರಿ ಇಬ್ಬರದವ ಪೂರ ಲಕ್ಷ ಇವ್ರು ಭಾರಿ ಇರ್ತಾರ ನೋಡ್ರಿ ಮಕ್ಕಳ ಬಡದರು ಅಂದ್ರೆ ನೀವು ಬಡಸ್ಕೊಳ್ಳೋದು ನೀವು ಬಡ್ದಿಲ್ಲ ಬಡದಾರ ಅವ್ರಿಗೆಲ್ಲ ಸರಿಯಾಗಿ ಒಬ್ಬರ ಬಂದಿರೋದ್ರಿಂದ ಯಾರು ಆಗಿಲ್ಲ ಯಾರು ಇದು ಮಾಡಾಗಿ ಓದಲ್ಲ ಅದು ಮತ್ತೆ ಯಾವಾಗ ಕೆಲಸ ಇರ್ತಂದ್ರ ನೀನು ತಾಯಿಗೆ ತಂದೆ ಕರ್ಕೊಂಡು ನಮ್ಗೆ ಬರಸ್ಕೇಸಿ ಹೇಳ್ತಾರೆ ಕಚ್ಚಡ ಮಾಡೋದು ಅದನ್ನ ನಿಮ್ ಜೊತೆಗಿರ್ಲ ಆ ಕಡೆ ಆ ಪ್ರಭಾವ ಮಕ್ಕಳ ಮೇಲೆ ಬೀರೋದು ಯಾಕೆ ನಮ್ಮ ಮಕ್ಕಳು ದೊಡ್ಡ ದೊಡ್ಡ ಆಫೀಸರ್ ಆಗಿರ್ತಾವ ಮುಂದೆ ಇಡೀ ದೇಶ ಆಳ ಇರ್ತಾವ ರಾಜ್ಯ ಆಳ ಇರ್ತಾವ ಗುಡಿ ಮನಿ ಆ ಪೂಜಾರಿ ದಿನ ಬಂದ್ ಕೇಸ್ ಬೈತಾನ ಬೈತಾನ ಎಲ್ಲಾರಿಗೆ ಅಗಲ್ ಬಗಲ್ ಸಣ್ಣ ಮಕ್ಕಳು ಮಾಡ್ತಾವ್ರಿ ಯಾಕಂದ್ರ ಈ ಶಾಲಿ ನಿಮ್ ಮನ್ಯಾಗ ಶಾಲಿ ನಾಳೆ ತನಕ ನೀವೇ ಕಾಯ್ಬೇಕಿದ್ ಯಾರು ಕಾಯಲ್ಲ ಮುಂಜಾನೆ 9:00 ಶಿಕ್ಷಕರು ಬರ್ತಾರ 4:00 ಹೋದ್ರ ಅಂದ್ರ ಅವ್ರು ಬರೋ ತನಕ ನೀವೇ ಕಾಯ್ಬೇಕಿದ್ದು ಯಾಕಂದ್ರೆ ನಿಮ್ಮ ಹತ್ತಿರ ನಿಮ್ಮ ಮಕ್ಕಳು ಶಾಲೆ ಗೇಟ್ ಹಾಕ್ಯಾರ ನನ್ನ ಮನೆ ಮುಂದೆ 20 ಮಂದಿ ಜಗಳ ತಗೊಳತ್ತಿರ್ತೀನಿ ನೋಡ ಚುಕ್ಕೊಡು 20 ಮಂದಿ ನಾವೇ ಕಿಲಿ ಹಾಕಿವ್ರಿ ಅದು ಕಿಲಿ ಹಾಕಿವ್ರಿ ಯಾವ್ದು ಕಿಲಿ ಇತ್ತು ಅದ್ರ ಜಗಳ ಅಂದ್ರ ಮತ್ತ
ಸರಿಯಾಗಿ ಮುಂದೆ ಮಳೆಗಾಲ ಬರ್ತಂದ್ರೆ ಈ ಗ್ರೌಂಡ್ ಸ್ವಲ್ಪ ನೀರು ಉಂಟು ಸರಿಯಾಗಿ ಇದು ಮಾಡ್ಬೇಕು ಅದೇ ಗಚ್ಚನ ಸಲ ದರ್ಶನ ಆಗ್ಬಿಡುತ್ತೆ ದಿವಸ ಆಗ್ಬಿಟ್ರಲ್ಲ ರಾಹುಲ್